ಬಂಧುಗಳ ನಮಸ್ಕಾರ. ನಾನು ನಿಮ್ಮ ಜೀವನ್ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಘಟಕ ಕರ್ನಾಟಕದಲ್ಲೇ ಲಕ್ಷಾಂತರ ಕೋಟಿ ವಹಿವಾಟಾಗುವಂತಹ ಒಂದು ಕ್ಷೇತ್ರ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಅದು ಬೆಂಗಳೂರಿನ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಈ ರಸ್ತೆಯ ಯಾವ ರೀತಿ ಗುಂಡಿಗಳಿದ್ದಾವೆ ಇದು ಗೊರಗುಂಟೆಪಾಳ್ಯ ಕಂಠೀರವ ಸ್ಟುಡಿಯೋದಿಂದ TVS ಕ್ರಾಸು ಅಂದರೆ ಕೈಗಾರಿಕಾ ಘಟಕಕ್ಕೆ ಹೋಗುವಂತಹ ಒಂದು ರಸ್ತೆ. ಇದು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂಥದ್ದು. ಇಲ್ಲಿನ ಶಾಸಕರು ಸಚಿವರಾಗಿದ್ದಂಥವರು ಮುನಿರತ್ನ ಅವರು ಇವತ್ತು ಹೇಳ್ತಾರೆ, ನನ್ನ ಕ್ಷೇತ್ರಕ್ಕೆ ಇಲ್ಲಿ ಅನುದಾನವನ್ನು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ, ಏನು ಕಾಂಗ್ರೆಸ್ ಸರ್ಕಾರ ಬಂದು DK ಶಿವಕುಮಾರ್ ಅವರು ಅನುದಾನವನ್ನು ನನಗೆ ಕೊಡ್ತಾ ಇಲ್ಲ ಅಂತೇಳಿ. ಆದರೆ ಇಲ್ಲಿಗೆ ಅವರು ಶಾಸಕರಾಗಿ ಸುಮಾರು ಇದು 3ನೇ ಟರ್ಮ್ ಆಯ್ಕೆ ಆಗಿರುವಂಥದ್ದು. ಒಂದು ಬಾರಿ ಕಾಂಗ್ರೆಸ್ನಲ್ಲಿದ್ದಂಥವರು ಮತ್ತೆ BJPಗೆ ಆಪರೇಷನ್ ಬಲ, ಅದೇನು ಆಪರೇಷನ್ ಕಮಲ ಅಂತ ಹೇಳ್ತಾರೆ, ಆಪರೇಷನ್ ಬಲದ ಮೂಲಕ BJPಗೆ ಹೋದಂಥ ಸಂದರ್ಭದಲ್ಲಿ ಸಚಿವರು ಸಹ ಆಗಿದ್ರು. ಆದರೆ ಈ ರಸ್ತೆಗಳು ಯಾವ ರೀತಿ ಹದಗೆಟ್ಟಿದ್ದಾವೆ ಅನ್ನೋದಕ್ಕೆ ನೀವು ನೋಡ್ತಾ ಇದ್ದೀರಾ. ಇವರು ಸಚಿವರಾಗಿ ಶಾಸಕರಾಗಿದ್ದಂತಹ ಸಂದರ್ಭದಲ್ಲೂ ಒಂದೊಂದು ಕಡೆ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲೇ ಕಾಮಗಾರಿ ಆಗದಲ್ಲೇ BBMPಯ ಬಿಲ್ಗಳನ್ನು ಮಾಡಿಸ್ಕೊಂಡಿರುವಂಥ ಉದಾಹರಣೆ ಸಾಕಷ್ಟಿವೆ. ಮತ್ತೆ ಇವರು ಬರೀ ಶಾಸಕರಾಗಿರಲಿಲ್ಲ, ಇವರು ಶಾಸಕರಾಗೋದಕ್ಕೆ ಮುಂಚೆ BBMP ಸದಸ್ಯರು ಸಹ ಆಗಿದ್ರು. BBMP ಸದಸ್ಯರಾಗೋದಕ್ಕೆ ಮುಂಚೆ BBMP ಕಾಂಟ್ರಾಕ್ಟ್ರು, BBMPಯ ಗುತ್ತಿಗೆದಾರರಾಗಿದ್ರು. ಅವರ ಏರಿಯಾ, ಅವರ ಕ್ಷೇತ್ರ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಕೆಲಸ ಮಾಡಿರುವಂತಹ ಒಂದು ಅಭಿಯಾನವೇ ಸಾಕ್ಷಿ. ನಾವೊಂದು ಟ್ಯಾಗ್ಲೈನ್ ಕೊಟ್ಟಿದ್ದೀವಿ, ಬೆಂಗಳೂರಿನ ರಸ್ತೆ ಗುಂಡಿಗಳು, ಭ್ರಷ್ಟಾಚಾರದ ಉಂಡಿಗಳು, ಯಮಲೋಕದ ಕೊಂಡಿಗಳು ಅಂತ. ಇವತ್ತು ನಾವು ಹೊಡಿಸಿರುವಂತಹ ಏನು ಜನತಾ ಚಾರ್ಜ್ ಶೀಟ್ ಅಲ್ಲಿ ಏವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಏಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾಕೆ ಇವ್ರನ್ನ ಏವನ್ನು ಏಕೆ ಮಾಡಿದ್ದೀವಿ ಅಂದರೆ, ಸಿದ್ದರಾಮಯ್ಯನವರೇ ಮಾಡಿರುವಂತಹ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಫ್ ಇದಕ್ಕೆ ಅಧ್ಯಕ್ಷರಾಗಿರುವಂಥವರು ಮುಖ್ಯಮಂತ್ರಿಗಳು ಹೇಳ್ತಾರೆ, ಇದು ಗುಂಡಿಗಳು 1 ವರ್ಷದಿಂದ ಅಲ್ಲ 20 ವರ್ಷಗಳಿಂದ ಬೆಂಗಳೂರು ನಗರದಲ್ಲಿ BBMP ಆಡಳಿತ ಅಂದರೆ ಬಹುತೇಕವಾಗಿ ಇವತ್ತು BJP ಕಾಂಗ್ರೆಸ್ JDS ಪಕ್ಷ ಆಡಳಿತ ಮಾಡಿರುವಂಥದ್ದು. ಅದರಲ್ಲಿ ಇವತ್ತು ನಾವು ಬರೀ ಒಂದು ಪಕ್ಷವನ್ನು ದೂಷಿಸ್ತಾ ಇಲ್ಲ. ಇವರು ಏನಿವತ್ತು BJP ಅವರು ಇದೇ ಸ್ಥಳದಲ್ಲಿ ಇವತ್ತೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು, ಗುಂಡಿ ಮುಚ್ಚುವಂಥ ಕೆಲಸ. 2015ರಿಂದ 2020ವರೆಗೂ ಬೆಂಗಳೂರಿನಲ್ಲಿ BBMP ಆಡಳಿತ ನಡೆಸಿದಂಥವರು BJP ಅವರು. ಅವತ್ತು ಸಹ ಈ ಪರಿಸ್ಥಿತಿ ಭಿನ್ನವಾಗಿರಲಿಲ್ಲ. ಸುಮಾರು 500ರಿಂದ 600 ಕೋಟಿ ರೂಪಾಯಿಯಷ್ಟು ಬರೀ ಗುಂಡಿ ಮುಚ್ಚೋದಕ್ಕೆ BJP ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ, BBMPಯಲ್ಲಿ ಆಡಳಿತದಲ್ಲಿದ್ದ BJP ಸಂದರ್ಭದಲ್ಲಿ ಕೇವಲ ಗುಂಡಿಗಳನ್ನು ಮುಚ್ಚೋದಕ್ಕೆ 500ರಿಂದ 600 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ಗುತ್ತಿಗೆಯನ್ನು, ಯಾವ ಗುತ್ತಿಗೆದಾರ ಇದನ್ನ ಸರಿಯಾಗಿ ಮಾಡಿಲ್ವೋ ಅವನನ್ನ ರದ್ದು ಮಾಡ್ತೀವಿ, ಬ್ಲ್ಯಾಕ್ ಲಿಸ್ಟ್ ಆಗ್ತೀವಿ ಅಂತ. ಸ್ವಾಮಿ, ಇವತ್ತು ಈ ರಸ್ತೆಗಳಿಗೆ ಕಾರಣಕರ್ತರು ಯಾರು, ಅವರನ್ನ ನೀವು ಮೊದಲು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕಾಗಿರುವಂಥದ್ದು. ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಆಗ್ರಹ ಆಗಿದೆ. ಇವತ್ತು ಏನು ಅಧಿಕೃತವಾಗಿ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ದೀಪಕ್ ಸಿಯನ್ ಅವರ ನೇತೃತ್ವದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದೀವಿ. ಮುಂದುವರೆದು ಬೆಂಗಳೂರಿನಾದ್ಯಂತ ಈ ಅಭಿಯಾನ ಮುಂದುವರಿಯುತ್ತೆ. ದಯಮಾಡಿ ಬೆಂಗಳೂರು ನಗರದ ಜನ KRS ಪಕ್ಷದೊಂದಿಗೆ ಕೈ ಜೋಡಿಸಿ ಒಂದು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣವನ್ನು ಮಾಡೋಣ, ಅಭಿವೃದ್ಧಿಯ ರಾಜಕಾರಣವನ್ನು ಮಾಡೋಣ, ಗುಂಡಿ ಮುಕ್ತ ಬೆಂಗಳೂರನ್ನು ಕಟ್ಟೋಣ ಅಂತ ಹೇಳ್ತಾ ಕೈ ಮುಗಿದು ಕೇಳ್ಕೊತೀನಿ.